ಬಲವಂತ ಹೇರಬಾರ್ದು ಅನ್ನೋದು ಸಂವಿಧಾನ ಹೇಳಿರೋದು. ಬಲವಂತವಾಗಿ ಏನೇ ಮಾಡಿದ್ರು ಅದಕ್ಕೆ ಹೋರಾಟ ಪ್ರತಿಭಟನೆ ಇದ್ದೇ ಇರುತ್ತೆ. ಹಿಂದಿನ ನಾವು ಬಲವಂತ ಕಲೀರಿ ಅಂತ ಹೇಳಿ ಒತ್ತಡ ಹಾಕೋದು ಸಂವಿಧಾನದ ಪ್ರಕಾರ ತಪ್ಪು. ಹಿಂದಿನ ಕಲಿಯೋದಕ್ಕೆ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ, ಒಳ್ಳೆ ಜ್ಞಾನವನ್ನು ವೃದ್ಧಿಸ್ಕೊಳ್ಳಿ ಅಂತ ಮಾಡಿಕೊಟ್ಟಿದೆ. ಇನ್ನೇನು ಮಾಡಿಕೊಡ್ಬೇಕು? ಅದೇ ಅಂಕ ಅಂತ ನೋಡಿ, ಒಂದೇ ವರ್ಗದ ಜನ ಯಡಿಯೂರಪ್ಪ, ವಿಶ್ವೇಶ್ವರಯ್ಯ ಕಾಗೇರಿ, ಸುರೇಶ್ ಕುಮಾರ್, ಶೋಭಾ ಕರಂದ್ಲಾಜೆ, ಅಶ್ವಥ್ ನಾರಾಯಣ್, ಈ ಒಂದು ವರ್ಗದ ಜನ ಈಗ ABVP. ಯಾರಾದರೂ ಕನ್ನಡಿಗರು ಧ್ವನಿ ಎತ್ತುತ್ತಾ ಇದ್ದಾರಾ? ಕನ್ನಡದ ಅಸ್ಮಿತೆಗೆ ದುಡಿಯೋ ಧ್ವನಿ ಎತ್ತುತ್ತಿದ್ದಾರಾ? ನೀವು ಲೆಕ್ಕ ಹಾಕೊಂಬನ್ನಿ, ಹೋಗಿ ಹಳ್ಳಿಗಳಿಗೆ ಹೋಗಿ ಸರ್ಕಾರಿ ಶಾಲೆ ಮುಂದೆ ನಿಂತ್ಕೊಳ್ಳಿ. ಹಿಂದಿ ನಿಮಗೆ ಕಬ್ಬಿಣದ ಕಡಲೆ ಹೌದೋ ಅಲ್ವೋ ಅಂತ. ಹಿಂದಿಯಲ್ಲಿ 1.5 ಲಕ್ಷ ಜನ ಫೇಲ್ ಆಗ್ತಾರೆ ಪ್ರತಿ ವರ್ಷ. ಯಾಕೆ? 1.5 ಲಕ್ಷ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡಲಿಲ್ವಾ? ಏನು ಶಿಕ್ಷಕರನ್ನ ಕಿತ್ತಾಕ್ಬಿಡ್ತಿದ್ದಾರಾ? ಹಿಂದಿ ಶಿಕ್ಷಕರಿಗೆ ಮನೆಗೆ ಹೋಗಿ ಅಂತ ಹೇಳಿದಾರಾ? ಬಲವಂತ ಹೇರಬಾರ್ದು ಅನ್ನೋದು ಸಂವಿಧಾನ ಹೇಳಿರೋದು. ಬಲವಂತವಾಗಿ ಏನೇ ಮಾಡಿದ್ರು ಅದಕ್ಕೆ ಹೋರಾಟ ಪ್ರತಿಭಟನೆ ಇದ್ದೇ ಇರುತ್ತೆ. ಹಿಂದಿನ ನಾವು ಬಲವಂತ ಕಲೀರಿ ಅಂತ ಹೇಳಿ ಒತ್ತಡ ಹಾಕೋದು ಸಂವಿಧಾನದ ಪ್ರಕಾರ ತಪ್ಪು. ಹಿಂದಿನ ಕಲಿಯೋದಕ್ಕೆ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ, ಒಳ್ಳೆ ಜ್ಞಾನವನ್ನು ವೃದ್ಧಿಸ್ಕೊಳ್ಳಿ ಅಂತ ಮಾಡಿಕೊಟ್ಟಿದೆ. ಇನ್ನೇನು ಮಾಡಿಕೊಡ್ಬೇಕು? ಅದೇ ಅಂಕ ಅಂತ ನೋಡಿ, ಒಂದೇ ವರ್ಗದ ಜನ ಯಡಿಯೂರಪ್ಪ, ವಿಶ್ವೇಶ್ವರಯ್ಯ ಕಾಗೇರಿ, ಸುರೇಶ್ ಕುಮಾರ್, ಶೋಭಾ ಕರಂದ್ಲಾಜೆ, ಅಶ್ವಥ್ ನಾರಾಯಣ್, ಈ ಒಂದು ವರ್ಗದ ಜನ ಈಗ ABVP. ಯಾರಾದರೂ ಕನ್ನಡಿಗರು ಧ್ವನಿ ಎತ್ತುತ್ತಾ ಇದ್ದಾರಾ? ಕನ್ನಡದ ಅಸ್ಮಿತೆಗೆ ದುಡಿಯೋ ಧ್ವನಿ ಎತ್ತುತ್ತಿದ್ದಾರಾ? ನೀವು ಲೆಕ್ಕ ಹಾಕೊಂಬನ್ನಿ, ಹೋಗಿ ಹಳ್ಳಿಗಳಿಗೆ ಹೋಗಿ ಸರ್ಕಾರಿ ಶಾಲೆ ಮುಂದೆ ನಿಂತ್ಕೊಳ್ಳಿ. ಹಿಂದಿ ನಿಮಗೆ ಕಬ್ಬಿಣದ ಕಡಲೆ ಹೌದೋ ಅಲ್ವೋ ಅಂತ. ಹಿಂದಿಯಲ್ಲಿ 1.5 ಲಕ್ಷ ಜನ ಫೇಲ್ ಆಗ್ತಾರೆ ಪ್ರತಿ ವರ್ಷ. ಯಾಕೆ? 1.5 ಲಕ್ಷ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡಲಿಲ್ವಾ? ಏನು ಶಿಕ್ಷಕರನ್ನ ಕಿತ್ತಾಕ್ಬಿಡ್ತಿದ್ದಾರಾ? ಹಿಂದಿ ಶಿಕ್ಷಕರಿಗೆ ಮನೆಗೆ ಹೋಗಿ ಅಂತ ಹೇಳಿದಾರಾ?